Hi everybody, I'm Manasa and today we'll be discussing about a chapter from 9th grade biology, that is the fundamental unit of life. So previous classes ಅಲ್ಲಿ ಕಲಿತೇ ಇರ್ತೀರಾ fundamental unit of life ಅಂದರೆ cell. So ಈ chapter ಅಲ್ಲಿ introduction, cell discovery, cell theory, types of cells, characteristics of cell and overview of cell organelles. So what is a cell? ಸೆಲ್ ಅಂದ್ರೇನು? ಸೊ ಸೆಲ್ಸ್ ಆರ್ ದ ಬೇಸಿಕ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್. ನಮಗೆ ಗೊತ್ತು ಪ್ರತಿಯೊಂದು ಆರ್ಗ್ಯಾನಿಸಮ್ ಈ ಯೂನಿವರ್ಸಲ್ಲಿ ಇಟ್ ಈಸ್ ಮೇಡ್ ಅಪ್ ಆಫ್ ಸೆಲ್ಸ್ ಅಂತ. ಸೊ ಸೆಲ್ಸ್ ಆರ್ ದ ಬೇಸಿಕ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ಸ್ ಫಾರ್ ಲೈಫ್. ಸೊ ಇಲ್ಲಿ ನಾವು ಒಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ದ್ಯಾಟ್ ಈಸ್ ದ ಆನಿಯನ್ ಪೀಲ್ ಎಕ್ಸ್ಪೆರಿಮೆಂಟ್. ಒಂದು ಆನಿಯನ್ ತೊಗೊಂಡು ಅದನ್ನು 4 ಪೀಸಸಾಗಿ ಕಟ್ ಮಾಡಬೇಕು. ದೆನ್ ಒನ್ ಆಫ್ ದ ಫ್ಲೆಶಿ ಸ್ಕೇಲ್, ಅಂದರೆ ಪ್ರತಿಯೊಂದು ಲೇಯರ್ ಇರುತ್ತಲ್ಲ, ನಾವು ಅದನ್ನು ಸ್ಕೇಲ್ಸ್ ಅಂತ ಕರಿತೀವಿ. ಸೊ ಆ ಸ್ಕೇಲ್ನ ಹಿಂದೆ ತಿರುಗಿಸಿ ಮೇಲೆ ಒಂದು ಸಣ್ಣ ಲೇಯರ್, ಅಂದರೆ ಟಾಪ್ ಮೋಸ್ಟ್ ಲೇಯರ್ನ ನಾವು ಎಪಿಡರ್ಮಿಸ್. ಸೊ ಆ ಎಪಿಡರ್ಮಿಸ್ನ ನಾವು ಪೀಲ್ ಮಾಡಿ ಒಂದು ಸ್ಲೈಡ್ ಮೇಲೆ ಹಾಕಿ ಆ್ಯಂಡ್ ದೆನ್ ಯು ನೀಡ್ ಟು ಪುಟ್ 2 to 3 ಡ್ರಾಪ್ಸ್ ಆಫ್ ಡಿಸ್ಟಿಲ್ಡ್ ವಾಟರ್. ಆಮೇಲೆ ಪುಟ್ ಅ ಡ್ರಾಪ್ ಆಫ್ ಸ್ಟೇನ್, ನಾವು ಅಯೋಡಿನ್ ಸ್ಟೇನ್ ಯೂಸ್ ಮಾಡ್ಬೋದು ಇಲ್ಲಿ. ದೆನ್ ವಾಟ್ ಯು ಶುಡ್ ಡೂ ಇಸ್ ಎಕ್ಸ್ಟ್ರಾ ಸ್ಟ್ರೇನ್ ಇದೆ, ರಿಮೂವ್ ಇಟ್, ದೆನ್ ಅಬ್ಸರ್ವ್ ಇಟ್ ಅಂಡರ್ ಅ ಮೈಕ್ರೋಸ್ಕೋಪ್ ಆಫ್ಟರ್ ಪುಟ್ಟಿಂಗ್ ಕವರ್ ಸ್ಲಿಪ್ ಹಾಕಬೇಕು. ಕವರ್ ಸ್ಲಿಪ್ ಹಾಕಿ ಅಬ್ಸರ್ವ್ ಇಟ್ ಅಂಡರ್ ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡಿದರೆ ಯು ವಿಲ್ ಸಿ ಪಿಂಕ್ ಕಲರ್ಡ್ ಸೆಲ್ಸ್. ರೈಟ್ ಸೈಡ್ ಪಿಕ್ಚರಲ್ಲಿ ನೀವು ನೋಡ್ಬೋದು. ಸೊ ರೆಕ್ಟ್ಯಾಂಗ್ಯುಲರ್ ಸೆಲ್ಸ್, ಅದರಲ್ಲಿ ಯು ಕ್ಯಾನ್ ಅಬ್ಸರ್ವ್ ದ ನ್ಯೂಕ್ಲಿಯಸ್. ಸೊ ದಿಸ್ ಇಸ್ ಹೌ ಸೆಲ್ಸ್ ಆಫ್ ಆನಿಯನ್ ಲುಕ್. ಸೊ ನಾನು ಈ ಕಡೆ ಹ್ಯಾವ್ ಕಂಪೇರ್ಡ್ ಇಟ್ ವಿತ್ ಬ್ರಿಕ್ಸ್ ಆಫ್ ಅ ವಾಲ್. ಇವಾಗ ನಾವು ಪ್ರತಿಯೊಂದು ಕಲ್ಲು ಜೋಡಿಸಿದ್ರೆ ಹೇಗೆ ಮನೆ ಆಗುತ್ತೋ, ಸೊ ಎವ್ರಿ ಸೆಲ್, ಸೊ ಸೆಲ್ಸ್ ಅಂದರೆ ಸೆಲ್ಸ್ ಫಾರ್ಮ್ ಟಿಶ್ಯೂಸ್ ಫಾರ್ಮ್ ಆರ್ಗನ್ಸ್ ಫಾರ್ಮ್ ಆರ್ಗನ್ ಸಿಸ್ಟಮ್, ದೆನ್ ದಟ್ ಫಾರ್ಮ್ಸ್ ಅ ಆರ್ಗ್ಯಾನಿಸಮ್. ಸೊ ಪ್ರತಿಯೊಂದು ಕಲ್ಲು ಒಂದು ಮನೆಗೆ ಹೇಗೆ ಮುಖ್ಯನೋ, ಸೊ ದ್ಯಾಟ್ ಈಸ್ ಹೌ ಸೆಲ್ಸ್ ಆರ್ ಫಾರ್ ಅನ್ ಆರ್ಗ್ಯಾನಿಸಮ್. ಸೊ bricks make a home and cells make an organism. So that is how the comparison is. Next, cell. The body of all organisms is made up of a very small units called cell. ಈ ವರ್ಲ್ಡಲ್ಲಿ ಪ್ರತಿಯೊಂದು ಆರ್ಗ್ಯಾನಿಸಮ್ is made up of cells. A cell is capable of independent existence and can carry out all the functions which are necessary for a living being. ಅಂದರೆ ಒನ್ ಸೆಲ್ ಇಟ್ ಕ್ಯಾನ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ, ಯಾವುದೇ ಬೇರೆ ಸಪೋರ್ಟ್ ಇಲ್ಲದೆ ಇಟ್ ಕ್ಯಾನ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಪ್ರತಿಯೊಂದು ಫಂಕ್ಷನ್ಸು ವಿಚ್ ಆರ್ ನೆಸೆಸರಿ ಫಾರ್ ಅ ಲಿವಿಂಗ್ ಬೀಯಿಂಗ್ ಎಲ್ಲನೂ ಇಟ್ ಕ್ಯಾನ್ ಫಂಕ್ಷನ್ ಆರ್ ಇಟ್ ಕ್ಯಾನ್ ಕ್ಯಾರಿ ಔಟ್ ಆಲ್ ದ ಫಂಕ್ಷನ್ಸ್. ದೆನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್. ಯಾಕಂದರೆ ವಿ ನೋ ದ್ಯಾಟ್ ಆಲ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್ ಅಲ್ವಾ. ಸೊ ಅದರಿಂದ ನಾವು ವಿ ಆಲ್ಸೋ ಕಾಲ್ ಇಟ್ ಆಸ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್. ಸೊ ಸೆಲ್, ಸೊ ಇದು ಯಾರಾದರೂ ಕಣ್ಣು ಹಿಡ್ದಿರ್ಬೇಕಲ್ವ. ಸೊ ಯಾರು ಕಣ್ಣು ಹಿಡಿದ್ರು, ಯಾವಾಗ ಕಣ್ಣು ಹಿಡಿದ್ರು, ಲೆಟ್ಸ್ ಸಿ. ಸೊ ಕಮಿಂಗ್ ಟು ಡಿಸ್ಕವರಿ ಆಫ್ ಸೆಲ್. ಸೊ ಕಮಿಂಗ್ ಟು ದ ಫಸ್ಟ್ ಸೈಂಟಿಸ್ಟ್ ರಾಬರ್ಟ್ ಹುಕ್, ಇನ್ ದ ಇಯರ್ 1665 ಇವರು ಪೀಸ್ ಆಫ್ ಕಾರ್ಕ್, ಲೈಕ್ ಕಾರ್ಕ್ ಸ್ಲೈಸಲ್ಲಿ ಇವರು ಸೆಲ್ಸ್ ಆರ್ ದೇರ್, ಐ ಮೀನ್ ದ ಪ್ರೆಸೆನ್ಸ್ ಆಫ್ ಸೆಲ್ಸ್ನ ಅಬ್ಸರ್ವ್ ಮಾಡಿದ್ರು. ಸೊ ಹೀ ಈಸ್ ದ ಪರ್ಸನ್ ಹೂ ಅಬ್ಸರ್ವ್ಡ್ ಸೆಲ್ಸ್ ಇನ್ ದ ಸ್ಲೈಸ್ ಆಫ್ ಕಾರ್ಕ್. ಸೊ ನೀವಲ್ಲಿ ಅಬ್ಸರ್ವ್ ಮಾಡ್ಬೋದು ಕಾರ್ಕ್ ಸೆಲ್ಸ್. So those white are the boundaries and inside those are the cells. So these are the cells of cork. So and this is the microscope he used to observe the cells. So next scientist is Leeuwenhoek. Iವರು Anton von Leeuwenhoek anta. In 1674 he found the presence of living cells in pond water. ಒಂದು ಕೆರೆ ನೀರಲ್ಲಿ ಇವರು ಲಿವಿಂಗ್ ಸೆಲ್ಸ್ ಇದೆ ಅಂತ ಇವರು ಕಂಡು ಹಿಡಿದ್ರು. ಏನೇನು ಅಬ್ಸರ್ವ್ ಮಾಡಿದ್ರು ಇವರು? ವೈಟ್ ಬ್ಲಡ್ ಸೆಲ್ಸ್,
red blood cells, yeast cells, sperm cells and bacteria cells. So next scientist, Robert Brown, in the year 1831, he recognized the existence of nucleus in the cell. So you will note that is a solid yellow color thing, that is the nucleus of the cell. And coming to the next scientist, Purkinje, in 1839, he presented the term protoplasm, which is the liquid present in the cell. ಇವ್ರು ಹೇಳಿದ್ರು ಸೆಲ್ಲಲ್ಲಿ ಪ್ರೋಟೋಪ್ಲಾಸಮ್ ಇದೆ, ದಟ್ ಈಸ್ ದ ಲಿಕ್ವಿಡ್ ಪ್ರೆಸೆಂಟ್ ಇನ್ ದ ಸೆಲ್ ಅಂತ. ಸೊ ನೆಕ್ಸ್ಟ್ ಕೇಮ್ ಟೂ ಸೈಂಟಿಸ್ಟ್, ಸ್ಕ್ಲೀಡನ್ ಇನ್ 1838 and Swan in 1839. So Matthew Scleeden in 1838 said that all plants are made up of cells. Theodore Swan in 1839 said that all animals are made up of cells. Rudolf Virchow 1855 ಅಲ್ಲಿ all cells come from pre-existing cells. ಅಂದರೆ ಹೊಸದಾಗಿ ಬರೋ ಸೆಲ್ಸು ಆಲ್ರೆಡಿ ಇರೋ ಸೆಲ್ಸಿಂದಾನೇ ಬರೋದು ಅಂತ ಇವ್ರು ಹೇಳಿದ್ದು. ಸೊ ಕಮಿಂಗ್ ಟು ಸೆಲ್ ಥಿಯರಿ, a cell is the structural and functional unit of all living organisms. All the living organisms are made up of cells and cells are formed from pre-existing cells. Scleeden ಮತ್ತು Swan actually cell theory na propose ಮಾಡ್ತಾರೆ. Then Virchow comes and little modifies it. Okay na? So a cell is the structural and functional unit of living organisms, ಅದು ನಮಗೆ ಗೊತ್ತು. And ಪ್ರತಿಯೊಂದು living organism, take it any living organism, all are made up of cells and cells are formed from pre-existing cells. Then shape and size of the cell. So cells vary in shape and size. They may be oval, spherical, rectangular, spindle shaped or totally irregular. So ಪ್ರತಿಯೊಂದು ಸೆಲ್ಲೂ ಡಿಫ್ರೆಂಟ್ ಶೇಪಲ್ಲಿ ಇರುತ್ತೆ, ಒಂದೇ ಶೇಪ್ ಒಂದೇ ಸೈಜಲ್ಲಿ ಇರೋದಿಲ್ಲ. ಆ್ಯಂಡ್ ಶೇಪ್ ಆಫ್ ದ ಸೆಲ್ ಆಲ್ಸೋ ಡಿಪೆಂಡ್ಸ್ ಆನ್ ಟೈಪ್ ಆಫ್ ಫಂಕ್ಷನ್ ದೇ ಪರ್ಫಾರ್ಮ್ ಇನ್ ಅನ್ ಆರ್ಗ್ಯಾನಿಸಮ್. ಸೊ ಶೇಪ್ ಆಫ್ ದಿ ಸೆಲ್ ಬಂದುಬಿಟ್ಟು ಏನು ಫಂಕ್ಷನ್ ಮಾಡುತ್ತೆ ಆ ಸೆಲ್ಸ್ ಅನ್ನೋದ್ರ ಮೇಲೆ ಶೇಪ್ ಡಿಪೆಂಡ್ ಆಗುತ್ತೆ. ಸೊ ಅದು ಓವಲ್, ಸ್ಪೆರಿಕಲ್, ರೆಕ್ಟ್ಯಾಂಗ್ಯುಲರ್, ಸ್ಪಿಂಡಲ್ ಶೇಪ್ ಟೋಟಲಿ ಇರ್ರೆಗ್ಯುಲರ್ ಆಗಿ ಇರ್ಬೋದು. ಸೊ ಸೈಜ್ ಆಫ್ ದಿಸ್ ಸೆಲ್ ಆಲ್ಸೋ ವೇರೀಸ್ ಇನ್ ಡಿಫ್ರೆಂಟ್ ಆ್ಯನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್. ಸೊ ಡಿಫ್ರೆಂಟ್ ಆ್ಯನಿಮಲ್ಸಲ್ಲಿ ಡಿಫ್ರೆಂಟ್ ಸೈಜಸ್ ಇರುತ್ತೆ. ಸೊ ಇಟ್ಸ್ ನಾಟ್ ಆಲ್ವೇಸ್ ದ ಸೇಮ್. ಸೊ ಮೋಸ್ಟ್ ಆಫ್ ದ ಸೆಲ್ಸ್ ಆರ್ ಮೈಕ್ರೋಸ್ಕೋಪಿಕ್ in size like red blood cells, while some cells are fairly large like nerve cells. So usually ನಾವು ಸೆಲ್ಸ್ನ ಮೈಕ್ರೋಸ್ಕೋಪಲ್ಲಿ ಮಾತ್ರ ನೋಡ್ಬೋದು, ಲೈಕ್ ರೆಡ್ ಬ್ಲಡ್ ಸೆಲ್ಸ್. ವೈಲ್ ಸಮ್ ಸೆಲ್ಸ್ ಆರ್ ಫೇರ್ಲಿ ಲಾರ್ಜ್, ಅಂದರೆ ಸ್ವಲ್ಪ ದೊಡ್ಡದಿರುತ್ತೆ, ದೋಸ್ ಆರ್ ನರ್ವ್ ಸೆಲ್ಸ್. ಸೊ ಆವ್ರೇಜ್ ಸೈಜ್ ಆಫ್ ಸೆಲ್ಸ್ ಅಂದರೆ ಅದು 0.5 to 20 ಮೈಕ್ರಾನ್ಸ್. ಸೊ ಸೆಲ್ ಶೇಪ್ ರಿಫ್ಲೆಕ್ಟ್ಸ್ ಇಟ್ಸ್ ಫಂಕ್ಷನ್, ನಮ್ಗೆ ಆಲ್ರೆಡಿ ಗೊತ್ತು ಅದು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ರೆಡ್ ಬ್ಲಡ್ ಸೆಲ್ ಹೇಗಿದೆ, ಸ್ಪೆರಿಕಲ್ ಆಗಿದೆ. ಬ್ಯಾಕ್ಟೀರಿಯಾ ಸೆಲ್ ನೀವು ಅಬ್ಸರ್ವ್ ಮಾಡಿದ್ರೆ ರಾಡ್ ಶೇಪ್ಡ್. ಓವಮ್ ಸೆಲ್ ರೌಂಡ್. ದೆನ್ ಸ್ಮೂತ್ ಮಸಲ್ ಸ್ಪಿಂಡಲ್ ಶೇಪ್ಡ್. ಪ್ಲಾಂಟ್ ಸೆಲ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಫಂಕ್ಷನ್. ನರ್ವ್ ಸೆಲ್ ಇಟ್ಸ್ ಲಾಂಗ್, ನೀವು ಅಬ್ಸರ್ವ್ ಮಾಡ್ಬೋದು. ಸ್ಪರ್ಮ್ ಸೆಲ್. ದೆನ್ ಕಮಿಂಗ್ ಟು ಸೈಜ್ ಆಫ್ ದಿ ಸೆಲ್. ಸೊ ಸ್ಮಾಲೆಸ್ಟ್ ಸೆಲ್ ಬಂದ್ಬಿಟ್ಟು ಮೈಕೋಪ್ಲಾಸ್ಮಾ ಆ್ಯಂಡ್ ಲಾರ್ಜೆಸ್ಟ್ ಸೆಲ್ ಬಂದ್ಬಿಟ್ಟು ಆಸ್ಟ್ರಿಚ್ ಎಗ್. ಸೆಲ್ ಅಂದರೆ ಬರೀ ಒಂದು ಸೆಲ್ ಹೇಳ್ತಾ ಇರೋದು. ಸ್ಮಾಲೆಸ್ಟ್ ಸೆಲ್ ಇಸ್ ಮೈಕೋಪ್ಲಾಸ್ಮಾ ಆ್ಯಂಡ್ ಲಾರ್ಜೆಸ್ಟ್ ಸೆಲ್ ಇಸ್ ಆಸ್ಟ್ರಿಚ್ ಎಗ್. ಇನ್ನೊಂದು ನೀವು ಏನು ತಿಳ್ಕೊಬೇಕು ಅಂದರೆ ಸೆಲ್ಸ್ ಯೂಶಲಿ ದೇ ಕ್ಯಾನ್ ಚೇಂಜ್ ದೇರ್ ಶೇಪ್ ಅಕಾರ್ಡಿಂಗ್ಲಿ. ಓಕೆ, ಲೈಕ್ ಇವಾಗ ಅಮೀಬಾ ಇಸ್ ಅ ಸಿಂಗಲ್ ಸೆಲ್, ಬಟ್ ಅದು ಇಟ್ ಕ್ಯಾನ್ ಚೇಂಜ್ ಇಟ್ ಶೇಪ್. ಆ್ಯಂಡ್ ವೈಟ್ ಬ್ಲಡ್ ಸೆಲ್ಸ್ ಕೂಡ. ಸೊ ಸೈಜಸ್ ಆಫ್ ಸೆಲ್ಸ್ ಇನ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಲೆಟ್ಸ್ ಸಿ ದ ಸೈಜಸ್. ಸೊ ಸ್ಮಾಲೆಸ್ಟ್ ಸೆಲ್ ಇಸ್ ಸ್ಪರ್ಮ್ ಸೆಲ್, ಲಾರ್ಜೆಸ್ಟ್ ಸೆಲ್ ಇಸ್ ಓವಮ್ ಸೆಲ್
and longest cell is nerve cell. Then coming to unicellular organisms. An organism that is made up of only one cell is called as unicellular organism. ಅಂದರೆ ಬರೀ one cell ಇಂದ ಫಾರ್ಮ್ ಆಗಿದ್ರೆ ಅದು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್. ಯೂನಿ ಅಂದರೆ ಒಂದು, ಒನ್. ಸೊ ಎಕ್ಸಾಂಪಲ್ಸ್ ಯೂಗ್ಲಿನಾ, ಪ್ಯಾರಮೀಷಿಯಮ್, ಈಸ್ಟ್, ಆರ್ ಯು ಕ್ಯಾನ್ ಆಲ್ಸೋ ಸೇ ಅಮೀಬಾ, etc. So multicellular organisms. An organism that is made up of more than one cell is called as multicellular organism. So more than one, ಅಂದರೆ 2 cells, 3 cells and so on, or millions of cells. ಸೊ ಹೀಗೆ ಫಾರ್ಮ್ ಆಗಿದ್ದರೆ ಅದು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಸೊ ಪ್ಲಾಂಟ್ಸ್, ಆನಿಮಲ್ಸ್, ಫಂಗಸ್, human beings all are multicellular organisms. So 2 cell types ಇದೆ, that is prokaryotic ಮತ್ತು eukaryotic ಅಂತ. So prokaryotic cells are cells in which true nucleus is absent. ಸೊ ಈ ಸೆಲ್ಸಲ್ಲಿ ಟ್ರೂ ನ್ಯೂಕ್ಲಿಯಸ್ ಅಂದರೆ ನ್ಯೂಕ್ಲಿಯಸ್ ಇರುತ್ತೆ. ಇಲ್ಲಿ ನಾವು ನ್ಯೂಕ್ಲಿಯಸ್ನ ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ, ಯಾಕಂದರೆ ಇಲ್ಲಿ ನ್ಯೂಕ್ಲಿಯಸ್ಗೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇರಲ್ಲ. ಸೊ ಇಟ್ ಇಸ್ ಕಾಲ್ಡ್ ನ್ಯೂಕ್ಲಿಯಾಯ್ಡ್ ಆ್ಯಂಡ್ ದೇ ಆರ್ ಪ್ರಿಮಿಟಿವ್ ಆ್ಯಂಡ್ ಇನ್ಕಂಪ್ಲೀಟ್ ಸೆಲ್ಸ್. ಸೊ ಇದು ಕಂಪ್ಲೀಟಾಗಿ ಫಾರ್ಮ್ ಆಗಿರಲ್ಲ, ಇದ್ರ ಒಳಗಡೆ ಸೆಲ್ ಆರ್ಗನಲ್ಸ್ ಎಲ್ಲನೂ ಕಂಪ್ಲೀಟಾಗಿ ಫಾರ್ಮ್ ಆಗಿರಲ್ಲ. ಸೊ ವಿ ಕಾಲ್ ಇಟ್ ಆಸ್ ಇನ್ಕಂಪ್ಲೀಟ್ ಸೆಲ್ಸ್ ಆ್ಯಂಡ್ ದೇ ಆರ್ ಆಲ್ವೇಸ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್, ಅಂದರೆ ಬರೀ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ಸ್. ಎಕ್ಸಾಂಪಲ್ಸ್ ನಾವು ಏನೇನು ಕಲ್ತ್ವಿ, ಯುಗ್ಲಿನಾ, ಪ್ಯಾರಮೀಷಿಯಮ್, ಅಮೀಬಾ, ಸೊ ಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ ಎಲ್ಲ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್. ಸೊ ಕಮಿಂಗ್ ಟು ಯೂಕ್ಯಾರಿಯೋಟಿಕ್ cells are cells in which true nucleus is present. True nucleus ಅಂದರೆ nucleus has a nuclear membrane and chromosomes in it, and they are advanced and complete cells. So complete ಆಗಿ ಫಾರ್ಮ್ ಆಗಿರುತ್ತೆ. ಸೊ they are complete cells, and these cells have cell membrane bound cell organelles. ಅಂದರೆ ಸೆಲ್ ಸುತ್ತಲೂ ಒಂದು ಮೆಂಬ್ರೇನ್ ಇರುತ್ತೆ, ದಟ್ ಇಸ್ ಕಾಲ್ಡ್ ಸೆಲ್ ಮೆಂಬ್ರೇನ್, ಆ್ಯಂಡ್ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ಸ್. ದಿಸ್ ಸೆಲ್ ಕಂಟೈನ್ಸ್ ಫ್ಯೂ ಆರ್ಗನಲ್ಸ್. ಯಾಕಂದರೆ ಸೆಲ್ ಪರ್ಫಾರ್ಮ್ಸ್ ಮೆನಿ ಫಂಕ್ಷನ್ಸ್ ಅಲ್ವಾ, ಸೊ ಫಾರ್ ದ್ಯಾಟ್ ಯು ನೀಡ್ ಟು ಹ್ಯಾವ್ ಮೆನಿ ಕಾಂಪೊನೆಂಟ್ಸ್. ಸೊ ಅದು ದೇ ಆರ್ ಕಾಲ್ಡ್ ದ ಸೆಲ್ ಆರ್ಗನಲ್ಸ್. ಸೊ ಅದಕ್ಕೂ ಒಂದು ಮೆಂಬ್ರೇನ್ ಇರುತ್ತೆ, ಸೊ ದೇ ಆರ್ ಕಾಲ್ಡ್ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ಸ್. ಎಕ್ಸಾಂಪಲ್ ಪ್ಲಾಂಟ್ ಸೆಲ್, ಆ್ಯನಿಮಲ್ ಸೆಲ್, ಯೂಕ್ಯಾರಿಯೋಟ್ ಸೆಲ್ ಎಕ್ಸಾಂಪಲ್ಸ್. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಪ್ರೊಕ್ಯಾರಿಯೋಟಿಕ್ ಸೆಲ್ ಅಬ್ಸರ್ವ್ ಮಾಡಿದರೆ ಇಟ್ ಹ್ಯಾಸ್ ಅ ಕ್ಯಾಪ್ಸ್ಯೂಲ್ ಆ್ಯಂಡ್ ನ್ಯೂಕ್ಲಿಯಾಯ್ಡ್, ದೆನ್ ಸೆಲ್ ಮೆಂಬ್ರೇನ್, ಸೆಲ್ ವಾಲ್, ರೈಬೋಸೋಮ್ಸ್ ಆ್ಯಂಡ್ ಫ್ಲಾಜೆಲ್ಲ ಬಂದ್ಬಿಟ್ಟು ಇದು ಒಂದು ಮೂವ್ ಆಗೋಕ್ಕೆ ಒಂದು ಆರ್ಗನ್. ಸೊ ಇಟ್ ಹೆಲ್ಪ್ಸ್ ಇನ್ ಮೂವ್ಮೆಂಟ್ ಆಫ್ ದಿ ಸೆಲ್. ದೆನ್ ಯೂಕ್ಯಾರಿಯೋಟಿಕ್ ಸೆಲ್ ಅಬ್ಸರ್ವ್ ಮಾಡಿದ್ರೆ ಸೆಲ್ ಮೆಂಬ್ರೇನ್, ಗಾಲ್ಗಿ ಅಪ್ಯಾರಟಸ್, ನ್ಯೂಕ್ಲಿಯಸ್ ವಿತ್ ನ್ಯೂಕ್ಲಿಯೋಲಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೈಟೋಕಾಂಡ್ರಿಯಾ ಆ್ಯಂಡ್ ರೈಬೋಸೋಮ್ಸ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗಾಲ್ಗಿ ಅಪ್ಯಾರಟಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೈಟೋಕಾಂಡ್ರಿಯಾ, ರೈಬೋಸೋಮ್ಸ್ ಇದೆಲ್ಲ ಸೆಲ್ ಆರ್ಗನಲ್ಸ್. ಸೊ ಕಮಿಂಗ್ ಟು ನೆಕ್ಸ್ಟ್, plant cell. So this is the plant cell. Plant cells are eukaryotic cells, and these cells have true nucleus, and it contains DNA, and it is protected by nuclear membrane. Okay, so this is how a plant cell looks. Then coming to animal cell. Animal cells are also eukaryotic, and they have true nucleus, and the rest are cell organelles. So coming to characteristics of a cell. So ಎಲ್ಲ ಸೆಲ್ಲು, ಪ್ರತಿಯೊಂದು ಸೆಲ್, ಅದು ಪ್ರೊಕ್ಯಾರಿಯೋಟಿಕ್ ಸೆಲ್ ಆಗ್ಬೋದು, ಯೂಕ್ಯಾರಿಯೋಟಿಕ್ ಸೆಲ್ ಆಗ್ಬೋದು, ಪ್ಲಾಂಟ್ ಸೆಲ್ ಆಗ್ಬೋದು, ಆನಿಮಲ್ ಸೆಲ್ ಆಗ್ಬೋದು, ಆಲ್ ದ ಸೆಲ್ಸ್ ವಿಲ್ ಕಂಟೈನ್ ಪ್ಲಾಸ್ಮಾ ಮೆಂಬ್ರೇನ್, ನ್ಯೂಕ್ಲಿಯಸ್ ಆ್ಯಂಡ್ ಸೈಟೋಪ್ಲಾಸಮ್.
ಅರ್ಥ ಆಯ್ತಾ? ಇಫ್ ಯು ಅಬ್ಸರ್ವ್ ಹಿಯರ್ ಇನ್ ಆ್ಯನಿಮಲ್ ಸೆಲ್ ಯು ಕ್ಯಾನ್ ಅಬ್ಸರ್ವ್ ಪ್ಲಾಸ್ಮಾ ಮೆಂಬ್ರೇನ್ ಆ್ಯಂಡ್ ನ್ಯೂಕ್ಲಿಯಸ್ ಆ್ಯಂಡ್ ಸೈಟೋಪ್ಲಾಸಮ್ ಕಂಪಲ್ಸರಿ ಇರುತ್ತೆ ಈವನ್ ಇನ್ ಪ್ಲಾಂಟ್ ಸೆಲ್. ಸೊ ದ ಪ್ಲಾಸ್ಮಾ ಮೆಂಬ್ರೇನ್, ನ್ಯೂಕ್ಲಿಯಸ್ ಆ್ಯಂಡ್ ಸೈಟೋಪ್ಲಾಸಮ್ ಪ್ರತಿಯೊಂದು ಸೆಲ್ಲಲ್ಲೂ ಇರುತ್ತೆ. ಸೊ ಇಫ್ ಯು ಅಬ್ಸರ್ವ್ nucleus, the purple thing, then the surrounding is the protoplasm. Protoplasm or cytoplasm is the same. Then organelles. So ಆ ಸೆಲ್ಲಲ್ಲಿರೋ ಕಾಂಪನೆಂಟ್ಸ್ನ ನಾವು ಸೆಲ್ ಆರ್ಗನೆಲ್ಸ್ ಅಂತ ಕರಿತೀವಿ. ಸೊ ದೇ ಆರ್ ದ ಆರ್ಗನೆಲ್ಸ್ ಆ್ಯಂಡ್ ಸರೌಂಡಿಂಗ್ ಇಸ್ ದ ಪ್ಲಾಸ್ಮಾ ಮೆಂಬ್ರೇನ್. ಸೊ ಕಮಿಂಗ್ ಲೆಟ್ಸ್ ಸಿ ವಾಟ್ ಇಸ್ ಪ್ಲಾಸ್ಮಾ ಮೆಂಬ್ರೇನ್. ಸೊ ಹೀಗಿರುತ್ತೆ ಪ್ಲಾಸ್ಮಾ ಮೆಂಬ್ರೇನ್. ಯೂಶಲಿ ಅದು ಡಬಲ್ ಲೇಯರ್ಡ್ ಒಂದು ಎನ್ವೆಲಪ್ ಥರ ಇದು. ಇಟ್ ವಿಲ್ ಕವರ್ ದಿ ಹೋಲ್ ಸೆಲ್. ಔಟ್ಸೈಡ್ ಎನ್ವಿರಾನ್ಮೆಂಟಿಂದ ಇಟ್ ವಿಲ್ ಪ್ರೊಟೆಕ್ಟ್ ದ ಸೆಲ್ ಫಸ್ಟ್ ಆಫ್ ಆಲ್. ಆ್ಯಂಡ್ ಸೊ ಲೆಟ್ಸ್ ಸಿ, ಇಟ್ ಈಸ್ ಪ್ರೆಸೆಂಟ್ ಇನ್ ಬೋತ್ ಪ್ಲಾಂಟ್ ಆ್ಯಂಡ್ ಆ್ಯನಿಮಲ್ ಸೆಲ್. ಇಟ್ ಈಸ್ ಎನ್ ಔಟರ್ ಕವರಿಂಗ್ ಆಫ್ ಸೆಲ್. ಬೋತ್ ಪ್ಲಾಂಟ್ ಆ್ಯಂಡ್ ಆ್ಯನಿಮಲ್ ಸೆಲ್ಲಲ್ಲೂ ಇರುತ್ತೆ ಇದು ಔಟರ್ ಕವರಿಂಗ್ ಆಫ್ ದ ಸೆಲ್. ಮತ್ತು ಇಟ್ ಈಸ್ ಲಿವಿಂಗ್ ಥಿನ್ ಆ್ಯಂಡ್ ಡೆಲಿಕೇಟ್ ಮೆಂಬ್ರೇನ್. ತುಂಬ ತಿನ್ನಾಗಿರುತ್ತೆ ಪ್ಲಸ್ ತುಂಬ ಡೆಲಿಕೇಟ್. ಆ್ಯಂಡ್ ಇಟ್ ಈಸ್ ಸೆಮಿ ಪರ್ಮಿಯಬಲ್. ಇದನ್ನು ನಾವು ಯಾಕೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತಲೂ ಕರಿಬೋದು, ಯಾಕಂದರೆ ತುಂಬ ಸೆಲೆಕ್ಟೆಡ್ ಪಾರ್ಟಿಕಲ್ಸ್ನ ಮಾತ್ರ ಒಳಗೆ ಬರೋದಕ್ಕೆ ಅಥವಾ ಹೊರಗೆ ಹೋಗೋದಕ್ಕೆ ಬಿಡತ್ತೆ ಇದು. ಎಲ್ಲ ಫಾರಿನ್ ಪಾರ್ಟಿಕಲ್ಸ್ ಇರ್ಬೋದು, ಎಲ್ಲ ಫುಡ್ ಪಾರ್ಟಿಕಲ್ಸ್, ಎವ್ರಿಥಿಂಗ್ ಇಸ್ ನಾಟ್ ಅಲೌಡ್ ಇನ್ಸೈಡ್ ದ ಸೆಲ್. ಸೊ ತುಂಬ ಸೆಲೆಕ್ಟೆಡ್ ಆಗಿ ಅಲೌ ಮಾಡುತ್ತೆ. ಸೊ ಅದರಿಂದ ನಾವು ಇದನ್ನು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ಲಿಪಿಡ್ಸ್ ಆ್ಯಂಡ್ ಪ್ರೋಟೀನ್ಸ್. ಇಟ್ ಅಲೌಸ್ ಓನ್ಲಿ ಸೆಲೆಕ್ಟೆಡ್ ಸಬ್ಸ್ಟೆನ್ಸ್ ಟು ಮೂವ್ ಥ್ರೂ ದಿಸ್. ಓಕೆ. And then functions of plasma membrane. It provides support to the cell. It allows exchange of materials and it provides shape to the cell. So support to the cell by protecting it from the external environment. Exchange of materials. So unwanted materials na athwa substances na ಒಳಗೆ ಬರೋದಕ್ಕೆ ಬಿಡಲ್ಲ. So it allows exchange of materials and it provides the shape to the cell. And coming to the movement of substances across plasma membrane. So first is diffusion. Diffusion andre it is the spontaneous movement of molecules from a region of its higher concentration to a region of its lower concentration. So example is movement of carbon dioxide and oxygen during respiration in organisms. So now during respiration, if you observe, like when you take ನೀವು ಆಕ್ಸಿಜನ್ ತೊಗೋತೀರ, ವೆನ್ ಯು ಬ್ರೀದ್ ಇನ್ ಯು ಟೇಕ್ ಆಕ್ಸಿಜನ್, ಯಾಕಂದರೆ ಬಾಡಿಯಲ್ಲಿ ಆಕ್ಸಿಜನ್ ಕಮ್ಮಿ ಇರುತ್ತೆ. ಸೊ ಯು ಲೀವ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಬಿಕಾಸ್ ಇಟ್ಸ್ ಮೋರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ಸೈಡ್ ಯುವರ್ ಬಾಡಿ. ಸೊ ಯು ಲೀವ್ ಔಟ್, you breathe out carbon dioxide. So this is how it works. So from when it's more it's a spontaneous movement of molecules ಅಂದ್ರೆ ಹೈಯರ್ ಕಾನ್ಸಂಟ್ರೇಷನ್, ಜಾಸ್ತಿ ಇರೋ ಕಡೆಯಿಂದ ಕಮ್ಮಿ ಇರೋ ಕಡೆಗೆ ಮೂವ್ಮೆಂಟ್ ಆಗೋದೇ ನಾವು ಡಿಫ್ಯೂಷನ್ ಅಂತ ಕರಿತೀವಿ. ಯೂಶಲಿ ಗ್ಯಾಸಸ್, ಸೊ ಡಿಫ್ಯೂಷನ್ ಸಾಲಿಡ್ಸ್, ಲಿಕ್ವಿಡ್ಸಲ್ಲಿ ಆ್ಯಂಡ್ ಗ್ಯಾಸಸಲ್ಲಿ ಆಗ್ಬೋದು. But gaseous substance have more tendency to move across. And so ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಲೈಕ್ ಸಿ ಇಲ್ಲಿ ಲೆಫ್ಟ್ ಸೈಡ್ ಪಿಕ್ಚರಲ್ಲಿ ನೋಡಿದ್ರೆ ಮೋರ್ ಪಾರ್ಟಿಕಲ್ಸ್ ಆರ್ ದೇರ್. ಸೊ ವಿ ಕ್ಯಾನ್ ಸೇ ದ್ಯಾಟ್ ಇಟ್ಸ್ ಹೈಯರ್ ಕಾನ್ಸಂಟ್ರೇಷನ್. ಸೊ ಈ ಕಡೆ ಲೋವರ್ ಕಾನ್ಸಂಟ್ರೇಷನ್ ಇದೆ. ಸೊ ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ಗೆ ಮೂವ್ ಆಗೋದು ವಿತ್ ಸ್ಪಾಂಟೇನಿಯಸ್ ಮೂವ್ಮೆಂಟ್. ಇದಕ್ಕೆ ನಾವು ಎಕ್ಸ್ಟ್ರಾ ಎನರ್ಜಿ ಏನು ಕೊಡ್ತಾ ಇಲ್ಲ. ಸೊ ಸ್ಪಾಂಟೇನಿಯಸ್ ಆಗಿ ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ ಮೂವ್ ಆಗಿ ಇಟ್ ಬಿಕಮ್ಸ್ ಈಕ್ವಲ್. ಇಫ್ ಯು ಅಬ್ಸರ್ವ್ ಇನ್ ದ ರೈಟ್ ಸೈಡ್ ಪಿಕ್ಚರ್, ಸೊ ದಿಸ್ ಇಸ್
ಕಾಲ್ಡ್ ಆ್ಯಸ್ ಡಿಫ್ಯೂಷನ್. ಸೊ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಯೂಶಲಿ ವ್ಯಾನ್ ಯು ಸ್ಪ್ರೇ ರೂಮ್ deodorant or room spray or anything, we can room freshener, you can see that if you spray it at one corner of the room, it spreads all over alva. So that is how it works. Then coming to osmosis, the movement of water molecules through a selectively permeable membrane from a region of higher water concentration to a region of lower water concentration is called osmosis. So it is similar to diffusion, but osmosis andre water molecules movement na ನಾವು osmosis ಅಂತ ಕರಿತೀವಿ. ಸೊ ಅದು it can be anything, it can be liquids, solids or gases diffusion ಅಲ್ಲಿ, but osmosis is only of water molecules. Okay, so specifically it is movement of water molecules through a selectively permeable membrane. ಇದು ಕಂಪಲ್ಸರಿ ಮೆನ್ಷನ್ ಮಾಡಬೇಕು, ಥ್ರೂ ಅ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಫ್ರಮ್ ಅ ರೀಜನ್ ಆಫ್ ಹೈಯರ್ ವಾಟರ್ ಕಾನ್ಸಂಟ್ರೇಷನ್ ಟು ದಿ region of lower water concentration is called osmosis. So ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಫ್ ಯು ಸಿ ಲೆಫ್ಟ್ ಸೈಡಲ್ಲಿ ಮೋರ್ ವಾಟರ್ ಮಾಲಿಕ್ಯೂಲ್ಸ್ ಇದೆ, ಜಾಸ್ತಿ ಇದೆ ವಾಟರ್ ಮಾಲಿಕ್ಯೂಲ್ಸ್. ಸೊ ಇದು ಲೆಟ್ ಅಸ್ ಕನ್ಸಿಡರ್ ಇನ್ಸೈಡ್ ದ ಸೆಲ್. ಸೊ ಔಟ್ಸೈಡ್ ದ ಸೆಲ್ಲಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಕಮ್ಮಿ ಇದೆ. ಸೊ ಇಟ್ ಮೂವ್ಸ್ ಆ್ಯಂಡ್ ಸೆಂಟರ್ ಒಂದು ಲೈನ್ ಇದೆ, ದಟ್ ಈಸ್ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. So movement of water molecules from higher concentration to lower concentration through the semi-permeable membrane is called osmosis. So ಇಲ್ಲಿ 3 types of solutions ಇದೆ, ಓಕೆನಾ? ಸೊ hypotonic solution, isotonic solution and hypertonic solution. ಸೊ ಹೈಪೋಟೋನಿಕ್ ಸೊಲ್ಯೂಷನ್ ಅಂದರೆ ಮೀಡಿಯಮ್ ಸರೌಂಡಿಂಗ್. ಸೊ ಮೀಡಿಯಮ್ ಸರೌಂಡಿಂಗ್ ದ ಸೆಲ್ ಹ್ಯಾಸ್ ಹೈಯರ್ ವಾಟರ್ ಕಾನ್ಸಂಟ್ರೇಷನ್ ದ್ಯಾನ್ ದ ಸೆಲ್. ಅಂದರೆ ಸೆಲ್ ಒಳಗಿಂತ ಹೊರಗಡೆ ಜಾಸ್ತಿ ವಾಟರ್ ಕಾನ್ಸಂಟ್ರೇಷನ್ ಇದೆ. ಸೊ ಹೊರಗೆ ಜಾಸ್ತಿ ಇರೋದ್ರಿಂದ ಸೊ ಇಟ್ ವಿಲ್ ಮೂವ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಸೊ ಹೊರಗಿಂದ ಒಳಗೆ ಬಂದರೆ ಸೆಲ್ ಏನಾಗುತ್ತೆ, ಸ್ವೆಲ್ ಆಗುತ್ತೆ, ಸೆಲ್ ಏನಾಗುತ್ತೆ, ದೊಡ್ಡದಾಗುತ್ತೆ. ಸೊ ಸೆಲ್ ವಿಲ್ ಗೇನ್ ವಾಟರ್ ಬೈ ಆಸ್ಮೋಸಿಸ್ ಆ್ಯಂಡ್ ಇಟ್ ವಿಲ್ ಸ್ವೆಲ್ ಅಪ್. ಸೊ ಐಸೋಟೋನಿಕ್ ಸೊಲ್ಯೂಷನ್ ಅಂದರೆ ಮೀಡಿಯಮ್ ಹ್ಯಾಸ್ ಎಕ್ಸಾಕ್ಟ್ಲಿ ಸೇಮ್ ವಾಟರ್ ಕಾನ್ಸಂಟ್ರೇಷನ್ ಆಸ್ ದ ಸೆಲ್. ಸೊ ಆಚೆ ಇಟ್ ಹ್ಯಾಸ್ ದ ಸೇಮ್ ಎರಡು, ಇಟ್ ಹ್ಯಾಸ್ ದ ಈಕ್ವಲ್ ಕಾನ್ಸಂಟ್ರೇಷನ್. ಸೆಲ್ ಒಳಗಡೆ ಎಷ್ಟು ವಾಟರ್ ಇದೆಯೋ ಆಚೆನೂ ಅಷ್ಟೇ ವಾಟರ್ ಕಾನ್ಸಂಟ್ರೇಷನ್ ಇದೆ. ಸೊ ಇಲ್ಲಿ ಸೆಲ್ ಸೇಮ್ ಸೈಜಲ್ಲಿ ಇರುತ್ತೆ. ಬಟ್ ಕಮಿಂಗ್ ಟು ಹೈಪರ್ಟೋನಿಕ್ ಸೊಲ್ಯೂಷನ್, ಮೀಡಿಯಮ್ ಹ್ಯಾಸ್ ಲೋವರ್ ಕಾನ್ಸಂಟ್ರೇಷನ್ ಆಫ್ ವಾಟರ್ ದ್ಯಾನ್ ದ ಸೆಲ್. ಅಂದರೆ ಆಚೆ ಸೆಲ್ ಒಳಗಡೆಗಿಂತ ಕಮ್ಮಿ ವಾಟರ್ ಕಾನ್ಸಂಟ್ರೇಷನ್ ಇದೆ. ಸೊ ಸೆಲ್ಲಿಂದ ನೀರು ಹೊರಗೆ ಹೋಗುತ್ತೆ. ಸೊ ವೆನ್ ವಾಟರ್ ಕ್ರಾಸಸ್ ದ ಸೆಲ್ ಇನ್ ಬೋತ್ ಡೈರೆಕ್ಷನ್ಸ್, ಸೊ ವಾಟರ್ ಲೀವ್ಸ್ ದ ಸೆಲ್. ಸೊ ಆಚೆ ಕಮ್ಮಿ ಇರೋದ್ರಿಂದ ಸೆಲ್ ಇಂದ water will go outside. So cell will shrink. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಸಿ ಹೈಪೋಟೋನಿಕ್ ಸೊಲ್ಯೂಷನ್ ಅಲ್ಲಿ ವಾಟರ್ ಒಳಗೆ ಬರ್ತಿದೆ, ಸೊ ಸೆಲ್ ದೊಡ್ಡದಾಗ್ತಿದೆ, ಇಟ್ ಇಸ್ ಸ್ವೆಲ್ಲಿಂಗ್ ಅಪ್. ಇನ್ ಐಸೋಟೋನಿಕ್ ಸೊಲ್ಯೂಷನ್ ಇಟ್ ಈಸ್ ರಿಮೈನಿಂಗ್ ದ ಸೇಮ್, ಒಳಗೂ ಹೋಗುತ್ತೆ ಹೊರಗೂ ಬರುತ್ತೆ. ಸೊ ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಅದರಿಂದ ಸೇಮ್ ಸೈಜ್ ಇರುತ್ತೆ. ಕಮಿಂಗ್ ಟು ಹೈಪರ್ಟೋನಿಕ್ ಸೊಲ್ಯೂಷನ್, ವಾಟರ್ ಇಸ್ ಗೋಯಿಂಗ್ ಔಟ್, ಯಾಕಂದರೆ ಸೆಲ್ಲಲ್ಲಿ ಜಾಸ್ತಿ ಇದೆ, ಆಚೆ ಕಮ್ಮಿ ಇದೆ. ಸೊ ಅದರಿಂದ ವಾಟರ್ ಇಸ್ ಗೋಯಿಂಗ್ ಔಟ್. ಸೊ ಸೆಲ್ ವಿಲ್ ಶ್ರಿಂಕ್, ಸೈಜ್ ಚಿಕ್ಕದಾಗುತ್ತೆ. ಓಕೆ, ಸೊ ಯು ಹ್ಯಾವ್ ಒನ್ ಮೋರ್ ಥಿಂಗ್ ಹಿಯರ್. ಇಲ್ಲಿ ಏನಂದರೆ ವಾಟರ್ ಕಮಿಂಗ್ ಇನ್ಸೈಡ್, ಲೈಕ್ ಯು ಕ್ಯಾನ್ ಸೇ ದ್ಯಾಟ್ ಯೂಶಲಿ ವೆನ್ ಇಟ್ ಕಮ್ಸ್ inside and it going outside, it is called as endosmosis and exosmosis. Okay, then coming to
ಎಂಡೋಸೈಟೋಸಿಸ್. ಎಂಡೋಸೈಟೋಸಿಸ್ ಅಂದರೆ ಏನಂದರೆ, it is the process by which plasma membrane engulfs food and other materials inside the cell. ಅಂದರೆ ಇವಾಗ ಇದು ಔಟ್ಸೈಡ್ ದ ಸೆಲ್ ಆ್ಯಂಡ್ ಸೆಲ್ ಮೆಮ್ಬ್ರೇನ್ ಇರುತ್ತೆ. ಸೊ ಔಟ್ಸೈಡ್ ದ ಸೆಲ್ಲಲ್ಲಿ ಫುಡ್ ಪಾರ್ಟಿಕಲ್ಸ್ ಇದ್ದರೆ ಅದನ್ನು ಇಟ್ ವಿಲ್ ಎನ್ಗಲ್ಫ್, ಅಂದರೆ ಒಳಗಡೆ ತಗೊಂಡು ಇಟ್ ವಿಲ್ ಕ್ಲೋಸ್ ಆ್ಯಂಡ್ ಇಟ್ ವಿಲ್ ಫಾರ್ಮ್ ಅ ವೆಸೈಕಲ್. ಸೊ ಆಚೆಯಿಂದ ಒಳಗೆ ಫಾರ್ಮ್ ಆಗುತ್ತೆ. ಸೊ ದೀಸ್ ಫುಡ್ ಪಾರ್ಟಿಕಲ್ಸ್ come from outside to inside. This is called endocytosis. Endo andre inside. Okay, it comes inside. Then coming to exocytosis. Exocytosis meaning, so the plasma membrane will remove the particles to outside the cell. Andre illi ಒಳಗಡೆ ಇದೆ. If you observe, the one is inside the cell. Then it will move near to the cell membrane. Then it is released out. So that is called exocytosis. Exo andre outside. ಒಳಗಡೆಯಿಂದ it is going outside. So this is exocytosis. Endocytosis is which the cell membrane takes it inside. Exocytosis is which it releases outside. Okay, coming to cell wall. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಸೆಲ್ ವಾಲ್. ಸೆಲ್ ವಾಲ್ ಯು ಕ್ಯಾನ್ ಸಿ ಇಟ್ ಓನ್ಲಿ ಇನ್ ಪ್ಲಾಂಟ್ಸ್. ಆ್ಯನಿಮಲ್ ಸೆಲ್ಸಲ್ಲಿ ದೇರ್ ಇಸ್ ನೋ ಸೆಲ್ ವಾಲ್. ಓಕೆ, ಸೊ ಇನ್ ಪ್ಲಾಂಟ್ ಸೆಲ್ಸ್ ದೇರ್ ಅಕರ್ಸ್ ಅ ರಿಜಿಡ್ ಸೆಲ್ ವಾಲ್ ವಿಚ್ ಲೈಸ್ ಔಟ್ಸೈಡ್ ದ ಪ್ಲಾಸ್ಮಾ ಮೆಂಬ್ರೇನ್. ಪ್ಲಾಸ್ಮಾ ಮೆಂಬ್ರೇನ್ ಇಸ್ ಪ್ರೆಸೆಂಟ್. ನಾವು ನೋಡಿದ್ವಿ ಆಲ್ರೆಡಿ, ಪ್ಲಾಸ್ಮಾ ಮೆಂಬ್ರೇನ್ ಎರಡು ಪ್ಲಾಂಟ್ ಸೆಲ್ ಆ್ಯಂಡ್ ಆ್ಯನಿಮಲ್ ಸೆಲ್ಲಲ್ಲಿರುತ್ತೆ. ಬಟ್ cell wall is present only in plant cells. So cell wall is thick, non-living and permeable, covering made up of cellulose. So cell wall banbitu tumba thick, but cell membrane is thin, and cell membrane is living, but cell wall is non-living, and cell membrane is semi-permeable, cell wall is permeable. Andre pratiyond ella molecules, no, it will let it inside. Okay, then it is made up of cellulose. So cellulose is a carbohydrate, and it actually provides strength to the plant. And cell wall is usually made up of cellulose. So and when a living cell loses water, there is shrinkage of contents of cell away from the cell wall. So this phenomenon is called plasmolysis. So usually plant cells ಅಲ್ಲಿ ನಾವು ಹೈಪರ್ಟೋನಿಕ್ ಸೊಲ್ಯೂಷನ್ ಅಲ್ಲಿ ಇಟ್ಟಿದ್ದಾಗ ಯೂಶಲಿ ದೇರ್ ಇಸ್ ಶ್ರಿಂಕೇಜ್ ಆಫ್ ಸೆಲ್. ನೀವು ಅಬ್ಸರ್ವ್ ಮಾಡ್ಬೋದು. ಸೊ ದ ಶ್ರಿಂಕೇಜ್ ಆಫ್ ಸೆಲ್ ಅವೇ ಫ್ರಮ್ ದಿ ಸೆಲ್ ವಾಲ್. ಸೊ ಈ ಪ್ರಾಸೆಸ್ನ ನಾವು ಪ್ಲಾಸ್ಮೋಲೈಸಿಸ್ ಅಂತ ಕರಿತೀವಿ. ಇಫ್ ಯು ಕ್ಯಾನ್ ಅಬ್ಸರ್ವ್ ಇನ್ ದ ಪಿಕ್ಚರ್, water is moving outside, so the cell contents are shrinking. So this process is called plasmolysis. So the cell walls permit the cells of a plants, fungi and bacteria to withstand dilute external media without bursting. So hypotonic solution alli ittaga you can observe that the cell wall helps in, you know, like withstanding without bursting. And usually dead cells idre it cannot absorb water. And yeah, so coming to the functions, cell wall protects cell membrane and the internal structures of the cell. Usually cell wall thick ಆಗಿರುತ್ತೆ. So it protects the cell membrane and internal structures of the cell, and it provides rigidity and determines the shape of the plant cell. ಯಾಕಂದರೆ ಅದು ತುಂಬ thick-ಆಗಿರುತ್ತೆ and it's non-living, so it is rigid, so it maintains the shape also, and it prevents drying of the cell and helps it to bear unfavorable conditions, and it provides mechanical strength to the plant cells. So thank you. See you in the next session.